ಜಮೀರ್ ಅಹಮದ್ ಅವರು ನಿನ್ನೆ ಬಂದರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ಹೋದ್ರು, ಪ್ರಚಾರಕ್ಕೆ ಎಲ್ಲೂ ಬಂದಿಲ್ಲ ಅಂತ ಹೇಳಿ. ಜಮೀರ್ ಅಹಮದ್ ಅವರು ನಿನ್ನೆ ಬಂದರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ವಾಪಸ್ ಹೋದ್ರು, ಪ್ರಚಾರಕ್ಕೆ ಎಲ್ಲಿ ಬಂದಿಲ್ಲ ಅಂತ ಹೋಗಿಲ್ಲ ಸರ್ ಅಂತ ಹೇಳಿ. ಏನು ಪ್ರಚಾರ ಪತ್ರಿಕಾಗೋಷ್ಠಿ ನೀವು ಪ್ರಚಾರ ಮಾಡಲ್ವಾ? ನಾವು ಮಾಡ್ತೀವಿ ಸರ್. ಅವರು ನೀವೇನು ಏನು ಮಾಡ್ತೀರಿ? ಈಗ ನಾನು ಈಗ ಮಾತಾಡ್ತೀನಿ, ಪ್ರಚಾರ ಮಾಡಲು ನೀವು ಮಾಡ್ತೀವಿ, ಬಟ್ ಅಲ್ಲಿ ಅವ್ರ ಅಭಿಮಾನಿಗಳು ಸರ್, ಬರಬೇಕಿತ್ತು, ಬಂದು ಓಟ್ ಕೇಳಬೇಕಿತ್ತು, ಮುಸ್ಲಿಂ ಏರಿಯಾಗಳಿಗೆ ಬಂದು ಓಟ್ ಕೇಳಬೇಕಿತ್ತು ಅಂತ ಅವರ ಅಭಿಪ್ರಾಯ. ಸಮಯ ಇಲ್ಲ, ಅವರು ಹೋಗಿದ್ದಾರೆ ಬಾಗಲಕೋಟೆ. ಸಮಯ ಇಲ್ಲ, ಇಲ್ಲಿಗೆ ತುಂಬಾ ಅಗತ್ಯ ಇತ್ತೇನೋ ಅವರು, ಇಲ್ಲಿಗೆ ಅಗತ್ಯ ಇತ್ತು ಅಂತ ಅವ್ರು ಹೇಳೋದು. ಎಲ್ಲ ಕಡೆ ಅಗತ್ಯ ಇದೆ ಅವ್ರದ್ದು. ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ಓಟ್ಗಳಿದ್ದಾವೆ. ಇಲ್ಲಿ ಅವರ ಅಭಿಮಾನಿಗಳು ಕೇರಳದಲ್ಲಿದ್ದರು, ಅವರು 4ನೇ ತಾರೀಕು ಕೇರಳದಲ್ಲಿದ್ದರು. ಸೊ ಹಾಗಾಗಿ ಹೆಚ್ಚು ಸಮಯ ಇರಲಿಲ್ಲ. ಇವತ್ತು ಅಲ್ಲಿ ಬಾಗಲಕೋಟೆಯಲ್ಲಿ ಮಾಡಿ, ಆಮೇಲೆ ನಾಳೆ 5 ಗಂಟೆವರೆಗೆ ಮಾತ್ರ ಇರೋದು. 5 ಗಂಟೆವರೆಗೆ ಮಾಡಿ ಹೊರಟೋಗ್ತಾರೆ. ಸೋಮಣ್ಣ ಅವ್ರಿಗೆ ಕೆಲಸ ಇಲ್ಲ ಅಂತ ನೀವು ಹೇಳಿದ್ದಕ್ಕೆ ಅವ್ರು ರಿಯಾಕ್ಟ್ ಮಾಡಿರೋದು, ದೆಹಲಿಗೆ ಬರಲಿ, ಒಂದು 2-3 ಗಂಟೆ ಬಿಡುವು ಮಾಡಿಕೊಂಡು ದೆಹಲಿಗೆ ನಮ್ಮ ಕಚೇರಿಗೆ ಬಂದರೆ ನಮ್ಗೆ ಏನೇನು ಕೆಲಸ ಮಾಡಿದ್ದೀವಿ ಅನ್ನೋ ರಾಜ್ಯಕ್ಕೆ 18 ರೈಲು ಕೊಟ್ಟಿದ್ದೀವಿ ದಕ್ಷಿಣ. ಅಲ್ಲ ನೋಡಪ್ಪ, ಅವರು ಸ್ಟೇಟ್ ಮಿನಿಸ್ಟರು ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ. ಸ್ಟೇಟ್ ಮಿನಿಸ್ಟರು ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ. ಮತ್ತು ಅವ್ರಿಗೆ ಫೈಲ್ಗಳು ಬರ್ತಾವ? ಅವ್ರು ಹೇಳ್ತಾರಪ್ಪ ಬರ್ತವೆ ಅಂದರೆ, ನನಗೆ ಗೊತ್ತಿರೋ ಮಟ್ಟಿಗೆ ಬರಲ್ಲ. ಅವ್ರಿಗೇನು ಬರ್ತವೆ ಅಂತ ಹೇಳ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟೇಟ್ ಮಿನಿಸ್ಟರ್ ವಿತೌಟ್ ಪೋರ್ಟ್ಫೋಲಿಯೋ, ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ ಇದ್ರೆ ಬರಲ್ಲ. ಸರ್, ಬಿಜೆಪಿ ಅವರು ಹೇಳ್ತಾರೆ ಇಲ್ಲಿಯ ಕಾಂಗ್ರೆಸ್ ಗೆಲುವು ಮುಸ್ಲಿಂ ಸ್ವಾಭಿಮಾನದ ಸೋಲು ಅಂತ ಹೇಳ್ತಾರೆ. ಮುಸ್ಲಿಂ ಚಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಕಾಂಗ್ರೆಸ್ ಗೆದ್ರೆ ಮುಸ್ಲಿಮರ ಚಲವಾದಿ ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿ ಇದ್ರು ಮೊದಲು? ಯಾವ ಪಾರ್ಟಿಲಿ ಇದ್ರು ರೀ? ಇಲ್ಲಿಂದ ಲಾಭ ಪಡ್ಕೊಂಡು ಅಲ್ಲಿಗೆ ಹೋಗಿ ಬಿಜೆಪಿಗೆ ಹೋಗಿ ಅಲ್ಲಿಯೂ ಲಾಭ ಪಡ್ಕೊಂಡು ಈಗ ಬಿಜೆಪಿ ಪರ ಮಾತಾಡ್ತಾರೆ. ಇಲ್ಲಿ ಏನೇನು ಮಾತಾಡಿದ್ದಾರೆ ಹೇಳ, ಬಿಜೆಪಿ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ. ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೀವು ಅನ್ನರಾಮಯ್ಯ ಅಂತ ಎಲ್ಲ ಕಡೆ ಇರ್ತಾ ಇದ್ದೀರಿ. ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಅನ್ನರಾಮಯ್ಯ ಅಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವ್ರ ಬಗ್ಗೆ ಏನೇನು ಬೈದಿದ್ದಾರೆ ಇವರಪ್ಪ ಇವರು ಅಂತ ಹೇಳ. ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ತಮ್ಮ ಉಳಿವಿಗೋಸ್ಕರ, ಅಸ್ತಿತ್ವಕ್ಕೋಸ್ಕರ. ಬಿಜೆಪಿಯವ್ರ ಬಗ್ಗೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ, ಬಿಜೆಪಿ ಬಗ್ಗೆ ಮಾತಾಡಿದ್ದಾರೆ ಹೇಳ. ಅವ್ರಿಗೆಲ್ಲ ಏನ್ರಿ ಇದೆ? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಪಾರ್ಟಿ ಕಟ್ ತೋರಿಸ್ಲಿ ಸರ್, ಅವರು ಪಾರ್ಟಿ ಕಟ್ ತೋರಿಸ್ಲಿ ನೋಡೋಣ, ನಾವು 30 ಸೀಟ್ ಆದ್ರೆ ಗೆಲ್ತೀವಿ, ಪಾರ್ಟಿ ಕಟ್ ತೋರಿಸ್ಲಿ ಅಂತ ಹೇಳ್ತಾರೆ ಸರ್. ಪಾರ್ಟಿ ಕಟ್ಟಿ ನೋಡ್ಲಿ ಗೆಲ್ತಾರ ಅಂತ ಸಿದ್ದರಾಮಯ್ಯ ಅವರು ನಮಗೆ ಹೇಳ್ತಾರಲ್ಲ. ಅವ್ರು ನೀವೊಂದು ಪಾರ್ಟಿ ಕಟ್ಟಿ ತೋರಿಸ್ಬೇಕಂತೆ, ನಾವು 30 ಪಕ್ಷನ 30 ಸೀಟ್ ಆದ್ರೆ ಗೆಲ್ತೀವಿ, ಸಿದ್ದರಾಮಯ್ಯ ಅಷ್ಟು ಗೆಲ್ಲಲ್ಲ ಅಂತ ಅವ್ರು ಹೇಳೋದು. ನಾನು ಪಾರ್ಟಿ ಕಟ್ಟಿ ಆಯ್ತು, ಮರ್ಜಿ ಆಗ್ಬಿಟ್ಟಿದ್ದೀನಿ, ಕಾಂಗ್ರೆಸ್ನಲ್ಲಿ ಇದ್ದೀನಿ. ನಾನು ಕಾಂಗ್ರೆಸ್ಸಿನ ಸಿದ್ಧಾಂತ ಸೆಕ್ಯುಲರಿಸಮ್. ನಾನು ಸೆಕ್ಯುಲರ್ ಪಾರ್ಟಿ ಜೊತೆ ಸೇರ್ಕೊಂಡಿದ್ದೀನಿ. ನಾನು ಹೊಸ ಪಾರ್ಟಿ ಕಟ್ಟಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ ನಾನು.